ಹಲೋ ಎವ್ರಿವನ್. ನಾನಿವತ್ತು ಸಿಂಪಲ್ಲಾಗಿ ಬೇಗನೆ ಮಾಡುವಂತಹ ಚಿಕನ್ ಸಾಂಬಾರನ್ನ ಇವತ್ತು ನಾನು ಮಾಡಿ ತೋರಿಸ್ತೀನಿ ಬನ್ನಿ. ಇದಕ್ಕೆ ಜಾಸ್ತಿ ಟೈಮ್ ಏನು ಇಟ್ಕೊಳ್ಳಲ್ಲ, ಬೇಗನೆ ಮಾಡ್ಕೊಬೋದು. ಮೊದಲಿಗೆ ನಾನು ಒಂದು 1/4 kg ಅಷ್ಟು ಚಿಕನ್ನ ತೊಳೆದು ಇಟ್ಕೊಂಡಿದ್ದೀನಿ ಚೆನ್ನಾಗೆ. ಹಾಗೆ ತವಾ ನಾನು ಇದನ್ನ ಕುಕ್ಕರಲ್ಲಿ ವಿಷಲ್ ಮಾಡಿಸಲ್ಲ, ಹಾಗೆ ಹಾಕ್ತೀನಿ. ಸೊ ಎಣ್ಣೆ ಬಿಸಿ ಮಾಡಿಕೊಂಡು ಮೊದಲಿಗೆ ತೊಳೆದಿಟ್ಕೊಂಡಿರೋಂತಹ ಚಿಕನ್ನೆಲ್ಲ ಎಣ್ಣೆ ಒಳಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕು. ಚಿಕನ್ನ ನೀಟಾಗಿ ತೊಳ್ಕೊಂಡ್ರೆ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಮತ್ತು ನಾನು ಇದನ್ನು ಜಾಸ್ತಿ ಹೊತ್ತು ಮಾಡಲ್ಲ, ಒಂದು 15 ಮಿನಿಟ್ಸ್ ಅಷ್ಟರಲ್ಲಿ ಬೇಗ ಮಾಡ್ಕೊಬೋದು. ಅಷ್ಟು ಬೇಗನೆ ಆಗುತ್ತೆ, ಯಾಕಂದರೆ ಇದು ಬಾಯ್ಲರ್ ಕೋಳಿ ಆಗೋದ್ರಿಂದ ಇದನ್ನೇನು ವಿಷಲ್ ಹಾಕ್ಸೋದು ಬೇಡ, ಬೇಗನೆ ಬೇಯ್ಕೊಳ್ಳುತ್ತೆ ಹಾಗೂ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಯಾಕೆ ಹಾಕ್ಕೊಳ್ತಿದ್ದೀನಿ ಅಂದರೆ ಚಿಕನ್ಗೆ ಚೆನ್ನಾಗಿ ಉಪ್ಪು ಹಿಡೀಲಿ ಅಂತ. ಆಮೇಲೆ ನಂತರ ಬೇಕಾದರೆ ಉಪ್ಪು ಸರಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಆನಂತರ ಮಸಾಲೆ ಎಲ್ಲ ಆ್ಯಡ್ ಮಾಡಿದ್ಮೇಲೆ ಹಾಕ್ಕೊಬಹುದು. ಇದನ್ನು ಒಂದು 5-10 ಮಿನಿಟ್ಸು ಬೇಯಿಸ್ಕೊಬೇಕು. ಒಂದು 5 ಮಿನಿಟ್ಸಲ್ಲಿ ಸಾಂಬಾರಿಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ಒಂದು 15 ಮಿನಿಟ್ಸ್ ಇಲ್ಲ ಹಾಫ್ ಆನ್ ಅವರ್ ಒಳಗಡೆ ಈ ಸಾಂಬಾರು ರೆಡಿ ಆಗುತ್ತೆ. ನಾನಿಲ್ಲಿ ಒಂದು ಟೊಮೊಟೊ, ಒಂದು ಈರುಳ್ಳಿ, ಕಾಯಿ ಮತ್ತು ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಪುದೀನ ಹಾಗೂ ಕೊತ್ತಂಬರಿ ಇಷ್ಟನ್ನು ಮಾತ್ರ ತೊಗೊಂಡಿದ್ದೀನಿ ಮಸಾಲೆಗೆ ಅಂತ. ಇಷ್ಟನ್ನು ನಾನೀಗ ಗ್ರೈಂಡ್ ಮಾಡೋಕ್ಕೆ ಹಾಕ್ಕೊಳ್ತೀನಿ. ಈರುಳ್ಳಿ ಬೇಕಂದರೆ ಸ್ವಲ್ಪ ಜಾಸ್ತಿ ತೊಗೋಬೋದು. ನಿಮಗೆ ಸಾಂಬಾರು ಯಾವ ರೀತಿ ಬೇಕು, ಗಟ್ಟಿಗೆ ಬೇಕಂತ ಇಲ್ಲ ನೀರಿನ ಥರ ಇರಬೇಕಾ, ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ನಾವು ಇದನ್ನು ತೊಗೋಬೇಕಾಗುತ್ತೆ. ಟೊಮೊಟೊ ಮಾತ್ರ ಕಡಿಮೆ ತೊಗೊಳ್ಳಿ, ಯಾಕಂದರೆ ಸಾಂಬಾರು ಹುಳಿ ಬಂದುಬಿಟ್ರೆ ಚೆನ್ನಾಗಿರಲ್ಲ. ನಾನಿಲ್ಲಿ ಈರುಳ್ಳಿ, ಟೊಮೊಟೊ ಮತ್ತು ಏಲಕ್ಕಿ ಬೇಕು ಅಂದರೆ ಏಲಕ್ಕಿ ಹಾಕ್ಕೊಳ್ಳಿ. ನಾನಿಲ್ಲಿ ಚಕ್ಕೆ ಲವಂಗ ಅಷ್ಟೇ ಹಾಕ್ಕೊಂಡಿರೋದು. ಹಾಗೆ ತೆಂಗಿನಕಾಯಿ ಏಲಕ್ಕಿ ಆಗಬೇಕಾಗಿತ್ತು, ಬಟ್ ಖಾಲಿಯಾಗಿದ್ದರಿಂದ ನಾನು ಏಲಕ್ಕಿ ಹಾಕ್ಕೊಂಡಿಲ್ಲ. ತೆಂಗಿನಕಾಯಿ ಹಾಗೆ ಪುದೀನ ಮತ್ತು ಕೊತ್ತಂಬರಿ. ಸಾಂಬಾರು ಸ್ವಲ್ಪ ಒಂದು ಗ್ರೀನರಿಯಾಗಿರಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಬೆಳ್ಳುಳ್ಳಿ ಮತ್ತು ಶುಂಠಿ. ನಾನಿಲ್ಲಿ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಲ್ಲ, ಯಾಕಂದರೆ ನನಗೆ ಅದೇ ರೀತಿ ಹಾಕ್ಕೊಳ್ಳೋಕ್ಕೆ ತುಂಬ ಇಷ್ಟ. ಸೊ ಅದನ್ನ ಅಷ್ಟು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಒಂದು 10 ರೂಪೀಸ್ದು ಧನಿಯಾ ಪೌಡರ್ ಹಾಕ್ಕೊಳ್ತಾಯಿದ್ದೀನಿ, ಯಾಕಂದರೆ ಚಿಕನ್ ಸಾಂಬಾರು ಪುಡಿ ಖಾಲಿಯಾಗಿತ್ತು. ಸೊ ಇದನ್ನೇ ಯೂಸ್ ಮಾಡ್ಕೊಳ್ತಾಯಿದ್ದೀನಿ. ನಾನು ಹೋಮ್ಮೇಡ್ ರೆಡಿ ಮಾಡಿ ಇಟ್ಕೊಳ್ತೀನಿ, ಬಟ್ ಈಗ ಖಾಲಿಯಾಗಿತ್ತು. ಸೊ ಅಂಗಡಿಯಿಂದ ತೊಗೊಂಡು ಬಂದಿದ್ದೀನಿ. ಯಾವ ರೀತಿ ಸಾಂಬಾರು ಬರುತ್ತೆ ಅಂತ ನೋಡಬೇಕು. ನಾನಿಲ್ಲಿ ಒಂದು 10 ರೂಪಾಯಿನ ಪ್ಯಾಕೆಟು ಇದು ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ. ಹಾಗೆ ಚಿಲ್ಲಿ ಪೌಡರು. ನಾನು ಆಗಲೇ ಬೇಯಕ್ಕಿಟ್ಟಿದ್ದಂತಹ ಚಿಕನ್ ನೋಡಿ ಯಾವ ರೀತಿ ಬೇಯ್ಕೊಂಡಿದ್ದೆ. ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಚಿಕನ್ ಬೆಂದಿರುತ್ತೆ, 80% ಅಷ್ಟು ಬೆಂದಿರುತ್ತೆ. ನಾವು ಮಸಾಲೆ ಆ್ಯಡ್ ಮಾಡಿಕೊಂಡು ಒಂದು 5 ಮಿನಿಟ್ಸು ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ನೋಡಿ ಮಸಾಲೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀರು ಯಾವ ರೀತಿ ಬೇಕು ನಿಮಗೆ ಆ ರೀತಿ ಹಾಕ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ, ಬೇಗನೆ ಮಾಡ್ಕೊಬೋದು. ಇದನ್ನು ಸಪ್ರೇಟ್ ಅಂದರೆ ಈರುಳ್ಳಿ ಖಾರ, ಕಾಯಿ ಖಾರ ಆ ಥರ ಏನು ಮಾಡ್ಕೊಳ್ಳೋದು ಬೇಡ, ಡೈರೆಕ್ಟಾಗಿ ಮಾಡ್ಕೊಬೋದು. ಇಲ್ಲ ಅದೇ ರೀತಿ ಸಪ್ರೇಟ್ ಮಾಡ್ಕೊಳ್ತೀನಿ ಅಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಸಾಂಬಾರು ರೆಡಿ ಆಯಿತು. ಇದೊಂದು ಕುದಿ 2 ಕುದಿ ಬಂದರೆ ಸಾಕು, ಯಾಕಂದರೆ ಚಿಕನ್ ಆಲ್ರೆಡಿ ಬೆಂದಿದೆ. ಮಸಾಲೆ ರೆಡಿ ಮಾಡ್ಕೊಳ್ಳೋಷ್ಟು ಚಿಕನ್ ಬೆಂದ್ಕೊಂಡಿರುತ್ತೆ. ಬಾಯ್ಲರ್ ಆಗಿದ್ದರಿಂದ ವಿಷಲ್ ಏನು ಬೇಡ, ಏನಾದರೂ ವಿಷಲ್ ಹಾಕ್ತೀನಿ ಅಂದರೆ ಹಾಕ್ಕೊಬೋದು, ತುಂಬ ಸಾಫ್ಟಾಗಿ ಬಂದುಬಿಡುತ್ತೆ. ನಾನು ಲಾಸ್ಟಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಆಗಿದ್ದರಿಂದ ಉಪ್ಪು ಆ್ಯಡ್ ಮಾಡಿಕೊಂಡೆ. ಇಷ್ಟೇ, ಬೇಗನೆ ರೆಡಿ ಆಗುತ್ತೆ ಸಾಂಬಾರು. ನಾನು ಇದನ್ನು ಇಡ್ಲಿ ಜೊತೆ ಸರ್ವ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನು ರೆಡಿ ಮಾಡ್ಕೊಂಡೆ. ನೋಡಿ ತುಂಬಾ ಚೆನ್ನಾಗಿರುತ್ತೆ, ಮಾತ್ರ ಸಿಂಪಲ್ಲಾಗಿದ್ದರೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನು ಈ ಸಾಂಬಾರನ್ನ ಇಡ್ಲಿ ಜೊತೆ ಸರ್ವ್ ಮಾಡ್ಕೊಂಡು, ಇಡ್ಲಿ ಜೊತೆ, ದೋಸೆ ಜೊತೆ ಚಿಕನ್ ಸಾಂಬಾರಾಗಲಿ ಮಟನ್ ಸಾಂಬಾರಾಗಲಿ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಇದ್ರ ಜೊತೆ ಸರ್ವ್ ಮಾಡ್ಕೊಂಡು. ಓಕೆ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್, ಫಾಲೋ ಮಾಡಿ.